ಚಿನ್ನ ವಂಚನೆ ಕೇಸ್ನಲ್ಲಿ ನಟ ಧರ್ಮನಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ರೀಲ್ನಲ್ಲೂ ಕೂಡ ಖಳನಾಯಕನಾಗಿರುವಂತಹ ಧರ್ಮ ರಿಯಲ್ನಲ್ಲೂ ಖಳನಾಯಕನಾಗ್ಬಿಟ್ಟ. 14 kg ಚಿನ್ನಾಭರಣ ವಂಚನೆ ಕೇಸ್ ಸುಳಿಗೆ ಈಗ ಧರ್ಮ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ನಟ ಧರ್ಮನಿಗೆ ಬಂಧನದ ಭೀತಿ ಕೂಡ ಶುರುವಾಗಿದೆ. ಈಗಾಗಲೇ ಈ ಕೇಸ್ನಲ್ಲಿ 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಈಗ ಒಂದು ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಗೌಡ ಇಬ್ಬರು ಕೂಡ ಈಗ ಸದ್ಯಕ್ಕೆ ನಿನ್ನೆ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಏನು ಹಾಜರುಪಡಿಸಲಾಯಿತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ನೆಕ್ಸ್ಟ್ ಸೋಮವಾರ ಓಪನ್ ಕೋರ್ಟ್ನಲ್ಲಿ ಮತ್ತೆ ಪರ್ಮಿಷನ್ ಪಡೆದು ಐಶ್ವರ್ಯನ ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಕೂಡ ಪೊಲೀಸರು ಹೇಳಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಆಗಿರುವಂಥ ಧರ್ಮ, ಯಾಕಂದರೆ ವಾರಾಹಿ ಜ್ಯುವೆಲರ್ಸ್ನ ಮಾಲಕಿ ವನಿತಾ ಅವರು ಧರ್ಮನ ಮೇಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಧರ್ಮ DK ಸುರೇಶ್ ಅಂತ ಹೇಳಿಕೊಂಡು ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ, ವಂಚನೆ ಮಾಡಿದ್ದಾರೆ ನನಗೆ ಅಂಥೇಳಿ ಅವ್ರು ಕೊಟ್ಟಿರುವಂಥ ದೂರು. ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮ ಕೂಡ TV9 ಜೊತೆಗೆ ಮಾತನಾಡ್ತಾ ಹೇಳಿದ್ರು, ಹೌದು ನಾನು ಒಂದೆರಡು ಸತಿ ಮಾತಾಡಿದ್ದೀನಿ ಅನ್ನುವಂಥದ್ದು ಕೂಡ ಒಪ್ಕೊಂಡಿದ್ರು. ಅಂದರೆ ಇವರೆಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಇರೋದು, ಇವರೆಲ್ಲರೂ ಕೂಡ ಡೀಲ್ ನಡೆಸಿರುವಂಥದ್ದು ಸ್ಪಷ್ಟ ಇಲ್ಲಿ. ಸೊ ಹಾಗಾಗಿ ಈಗ ಪೊಲೀಸರು ತನಿಖೆಯ ಜಾಡನ್ನು ಹಿಡಿದು ಹೊರಟಿದ್ದಾರೆ. ವಾರಾಹಿ ಜ್ಯುವೆಲರಿ ಒಡತಿ ವನಿತಾಗೆ ವಂಚನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಮತ್ತು ಪತಿ ಹರೀಶ್ ಇಬ್ಬರು ಕೂಡ ಈಗ ಸದ್ಯಕ್ಕೆ ಜೈಲು ಪಾಲಾಗಿದ್ದಾರೆ. ಪರಪ್ಪನಗರ ಜೈಲಿನಲ್ಲಿರುವಂಥ ಆರೋಪಿಗಳು DK ಸುರೇಶ್ ಹೆಸರು ಬಳಸ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರೋ ಆರೋಪ. ಈಗ ಸದ್ಯ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಐಶ್ವರ್ಯ ಗೌಡ ಇದ್ದಾರೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಐಶ್ವರ್ಯ ಗೌಡ ಪತಿ ಹರೀಶ್ನನ್ನು ಇಟ್ಟಿದ್ದಾರೆ. ರಾತ್ರಿ ಜೈಲು ಸಿಬ್ಬಂದಿ ನೀಡಿದಂಥ ಊಟ ಐಶ್ವರ್ಯ ಮಾಡಿಲ್ವಂತೆ. ಆದರೆ ಇವತ್ತು ಇನ್ನು ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ, ಕಣ್ಣೀರು ಹಾಕ್ಕೊಂಡೇ ಕೂತಿದ್ರಂತೆ ಐಶ್ವರ್ಯ. ಇವತ್ತು ಬೆಳಿಗ್ಗೆ ಕಾಫಿ ಕುಡಿದಿದ್ದಾರಂತೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿರುವಂಥ ಆರೋಪಿ ಹರೀಶ್ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಬೆಳಿಗ್ಗೆ ಜೈಲು ಸಿಬ್ಬಂದಿ ಒಂದು ಕಾಫಿ ಕೊಟ್ಟಾಗ ಕಾಫಿ ಕುಡಿದಿದ್ದಾರೆ ಈಗ ಸದ್ಯಕ್ಕೆ. ಸೊ ಇಬ್ಬರು ಕೂಡ ಈಗ ಜೈಲಿನಲ್ಲಿದ್ದಾರೆ. ಸಂಸದ DK ಸುರೇಶ್ ಅವರ ಹೆಸರು ಹೇಳ್ಕೊಂಡು 10 ಕೋಟಿಯಷ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರೋ ಆರೋಪ. ಈಗ ವನಿತಾ ಕೊಟ್ಟಿರೋ ದೂರಿನಲ್ಲೇ 8,41,00,000 ರೂಪಾಯಿಯಷ್ಟು ಚಿನ್ನ ತಗೊಂಡು ವಂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಧರ್ಮ ಹೇಳೋ ಪ್ರಕಾರ ನನಗೂ ಮೋಸ ಆಗಿದೆ, ನನಗೂ ಐಶ್ವರ್ಯ ಮೋಸ ಮಾಡಿದ್ದಾಳೆ ಅಂಥೇಳಿ ಧರ್ಮ ಕೂಡ ಮಾತಾಡ್ತಾ ವನಿತಾ ಜೊತೆಗೆ ಮಾತಾಡುವಂಥ ಒಂದು ಕಾನ್ವರ್ಸೇಷನ್ ಕೂಡ ಲೀಕ್ ಆಗಿತ್ತು. ಅದು ಕೂಡ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ವನಿತಾ ಮೇಲೂ ಕೂಡ ಐಶ್ವರ್ಯ ಈಗ ಆರೋಪಗಳನ್ನು ಮಾಡಿದ್ದಾಳೆ. ಸೊ ಹಾಗಾಗಿ ಈ ಪ್ರಕರಣ ಮೇಲ್ನೋಟಕ್ಕೆ ನೋಡುವಷ್ಟು ಸೀದಾಸಾದವಾಗಿ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ಒಳಸುಳಿಗಳು ತುಂಬ ಇವೆ. ಅದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.